ವೆಲ್ಕಮ್ ಟು ಮೈ ಚಾನಲ್ ಹನಿವಿಧಿ ವ್ಲಾಗ್ಸ್ ಕನ್ನಡ. ಈ ವ್ಲಾಗ್ನ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮಕ್ಕಳನ್ನ ಕರ್ಕೊಂಡು ನಾವು ಜಾತ್ರೆಗೆ ಹೋಗೋದ್ರಿಂದ ಜನ ಯಾವಾಗ ಕಡಿಮೆ ಇರ್ತಾರೆ ನೋಡಿಕೊಂಡು ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ. ಅಗ್ನಿಗೊಂಡಾಗಿ ನೆಕ್ಸ್ಟ್ ಡೇ ನಾವು ಜಾತ್ರೆಗೆ ಹೋಗಿದ್ವಿ. ನನ್ನ ಮಗನಿಗೆ ಧೂಪ ಹಾಕು ಅಂದರೆ ಅವನು ಆ ಕೆಂಡ ನೋಡ್ಬಿಟ್ಟು ಹೆದರ್ಕೋತಾ ಇದ್ದಾನೆ. ಶಿವನು ಮಾನವ ರೂಪದಲ್ಲಿರುವಂತಹ ಪ್ರಪಂಚದ ಏಕೈಕ ದೇವಸ್ಥಾನ ಇದು ತುಂಬ ಪುರಾತನವಾದ ದೇವಸ್ಥಾನಗಳನ್ನು ಪಲ್ಲವರು ಹಾಗೂ ನೊಳಂಬರು ಶಕ 8ರಿಂದ 11ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ದೇವಸ್ಥಾನದ ಆವರಣದಲ್ಲಿ 5 ಲಿಂಗಗಳ ದೇವಸ್ಥಾನಗಳಿದ್ದಾವೆ. ಎಲ್ಲರೂ ಅವ್ರವ್ರ ಕೋರಿಕೆನ ನಂದಿ ಕಿವಿಯಲ್ಲಿ ಹೇಳ್ತಾ ಇದ್ರು. ನಂದಿ ಅವ್ರ ಕೋರಿಕೆನ ಶಿವನಿಗೆ ಮುಟ್ಟಿಸ್ತಾರೆ ಅನ್ನೋದು ನಂಬಿಕೆ. ಹೀಗಾಗಿ ಎಲ್ಲರೂ ಅವ್ರವ್ರ ಕೋರಿಕೆನ ನಂದಿ ಕಿವಿಯಲ್ಲಿ ಹೇಳ್ತಾ ಇದ್ದಾರೆ. ಈ ದೇವಸ್ಥಾನದ ಕಲ್ಲಿನ ಕಂಬಗಳ ಮೇಲೆ ರಾಮಾಯಣ, ಮಹಾಭಾರತ ಹಾಗೂ ನೊಳಂಬರ ವಾಸ್ತುಶಿಲ್ಪವನ್ನು ಕೆತ್ತಲಾಗಿದೆ. 1700 ವರ್ಷಗಳ ಹಳೆಯದಾದ ದೇವಸ್ಥಾನ ಇದು. ದೇವಸ್ಥಾನವನ್ನು ಕಲ್ಲಿನಿಂದ ಕಟ್ಟಿರೋದ್ರಿಂದ ಆಚೆ ಎಷ್ಟೇ ಬಿಸಿಲಿದ್ರೂ ಒಳಗಡೆ ತಂಪಾಗಿರುತ್ತೆ. ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲೇ ಪಕ್ಕದಲ್ಲೇ ಇರುವಂತಹ ಮ್ಯೂಸಿಯಂ ನೋಡೋಣ ಅಂತ ಹೋದ್ವಿ. ಭಿನ್ನ ಆದಂತಹ ವಿಗ್ರಹಗಳನ್ನೆಲ್ಲ ಇಲ್ಲಿಟ್ಟಿದ್ದಾರೆ. ಭೂಮಿಯನ್ನು ಅಗೆದಾಗ ಈ ಥರ ವಿಗ್ರಹಗಳೆಲ್ಲ ಊರಲ್ಲಿ ಸಿಗ್ತಾ ಇರುತ್ತಂತೆ. ಅಪ್ಪ ಹೇಳ್ತಾ ಇದ್ರು ಇಲ್ಲಿನ ವಿಗ್ರಹಗಳಿಗೆ ಅಂದರೆ ಆಗಿನ ಕಾಲದಲ್ಲಿ ಚಿನ್ನ ಮತ್ತು ವಜ್ರ ವೈಢೂರ್ಯದಿಂದ ಮಾಡಿರೋಂತಹ ಆಭರಣಗಳನ್ನು ಅಲ್ಲಿನ ವಿಗ್ರಹಗಳಿಗೆ ಹಾಕ್ತಾ ಇದ್ರಂತೆ. ಹಾಗಾಗಿ ದುಷ್ಕರ್ಮಿಗಳು ಎಷ್ಟೋ ವಿಗ್ರಹಗಳನ್ನೆಲ್ಲ ಹೊಡೆದಾಕಿದ್ದಾರೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಅಮ್ಮ ಮನೆಗೆ ಹೋಗಿದ್ವಿ. ಅಮ್ಮ ದೋಸೆಗೆ ಹಿಟ್ಟು ನೈಟ್ ರುಬ್ಬಿಟ್ಟಿದ್ರು. ಚೆನ್ನಾಗಿ ಕಾಮೆಂಟ್ ಕೂಡ ಆಗಿತ್ತು. ದೋಸೆಗೆ ಕಾಂಬಿನೇಷನ್ ಆಗಿ ಇದಕ್ಕೆ ಬೇಳೆ ಸಾಂಬಾರು ಮಾಡಿದ್ದು. ಬೆಳಿಗ್ಗೆ ಎಲ್ಲರೂ ಹುಣಸೆಹಣ್ಣಿನ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಫಸ್ಟ್ ದೋಸೆ ನನ್ನ ಮಗನಿಗೆ ಹಾಕ್ಕೊಡ್ತಾ ಇದ್ದೀನಿ. ನಮಗಿನ್ನ ಮೊದಲೇ ಇದ್ರು ಗೆಸ್ಟ್ ಬಂದಿದ್ರು, ಅವರೇ ಇವರು. ಬೆಂಗಳೂರಿಂದ ಈ ಥರ ಹಳ್ಳಿಗೆ ಬಂದರೆ ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ. ಮನೆ ಒಳಗಡೆನೇ ಬರಲ್ಲ, ಆಚೆನೇ ಕುತ್ಕೊಂಡು ಆಟ ಆಡ್ತಾ ಇರ್ತಾರೆ.
ಇವಾಗ ಹುಣಸೆ ಹಣ್ಣು ಸೀಸನ್ ಆಗಿರೋದ್ರಿಂದ ಅಪ್ಪ ಅಮ್ಮ ಇಬ್ಬರೂ ಹುಣಸೆ ಹಣ್ಣು ಕ್ಲೀನ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದರು. ಇವರು ಹುಣಸೆ ಬೀಜ ಇಟ್ಕೊಂಡು ಆಟ ಆಡೋದ್ರಲ್ಲಿ ಇವರು ಬ್ಯುಸಿಯಾಗಿದ್ದಾರೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಮನೆ ಒಳಗಡೆನೇ ಒಂದು ಪಕ್ಷಿ ಗೂಡು ಕಟ್ಟಿದೆ. ಅದರಲ್ಲಿ 2 ಮರಿ ಕೂಡ ಇದೆ. ಅದು ಹಮ್ಮಿಂಗ್ ಬರ್ಡ್ ಇರಬೇಕಂತ ಅನಿಸುತ್ತೆ. ಗುಬ್ಬಚ್ಚಿಗಿನ ತುಂಬ ಚಿಕ್ಕದಾಗಿದೆ ಪಕ್ಷಿ. ಮಕ್ಕಳಿಗಂತೂ ತುಂಬ ಖುಷಿಯಾಗೋಯಿತು. ಅವ್ರು ಫಸ್ಟ್ ಟೈಮು ಈ ಥರ ಪಕ್ಷಿ ಗೂಡು ಅಥವಾ ಚಿಕ್ಕ ಮರಿನ ನೋಡ್ತಾ ಇರೋದು. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್.